ನಮಸ್ಕಾರ. ಪಶ್ಚಿಮ ಬಂಗಾಳದಲ್ಲಿ ಎಂಬಿಬಿಎಸ್ ಮಾಡೋ ಕನಸು ಹೊತ್ತಿರೋ ಎಲ್ಲರಿಗೂ ಸ್ವಾಗತ. ನಮಸ್ಕಾರ. ಇವತ್ತು ನಾವು ನೀಟ್ 2025 ಆದ್ಮೇಲೆ ಪಶ್ಚಿಮ ಬಂಗಾಳದಲ್ಲಿ ಎಂಬಿಬಿಎಸ್ ಬಿಡಿಎಸ್ ಅಡ್ಮಿಷನ್ ಪ್ರೋಸೆಸ್ ಹೇಗಿರುತ್ತೆ ಅಂತ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ಹೌದು, ನಮ್ಮ ಹತ್ರ ಇರೋ ಲೇಖನಗಳು, ಡೇಟಾ, ಕೌನ್ಸಿಲಿಂಗ್ ಮಾಹಿತಿ ಇಟ್ಕೊಂಡು ಮಾತಾಡೋಣ. ನಮ್ಮ ಗುರಿ ಅಂದ್ರೆ ಅಲ್ಲಿನ ಅರ್ಹತೆ, ಕಾಲೇಜುಗಳು, ಮುಖ್ಯವಾಗಿ ಫೀಸ್, ಪ್ರೋಸೆಸ್, ಕಟ್ ಆಫ್ ಇದೆಲ್ಲದರ ಬಗ್ಗೆ ಒಂದು ಕ್ಲಿಯರ್ ಪಿಕ್ಚರ್ ಕೊಡೋದು. ಶುರು ಮಾಡೋಣವಾ? ಖಂಡಿತ. ಸರಿ, ಫಸ್ಟ್ ಯಾರು ಅರ್ಹರು? ಎಲಿಜಿಬಿಲಿಟಿ ಏನು? ನೋಡಿ, ಡಿಸೆಂಬರ್ 31, 2025ಕ್ಕೆ ಕನಿಷ್ಠ 17 ವರ್ಷ ತುಂಬಿರಬೇಕು. ಓಕೆ. ಆಮೇಲೆ 10+2 ಅಂದ್ರೆ PUC, ಅದರಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಜೊತೆ ಇಂಗ್ಲಿಷ್ ಕೂಡ ಪಾಸ್ ಆಗಿರಬೇಕು. ಮಾರ್ಕ್ಸ್ ವಿಷಯದಲ್ಲಿ ಜನರಲ್ ಕ್ಯಾಟಗರಿಗೆ 50% ಮಿನಿಮಮ್, SC ST OBC ಅವರಿಗೆ 40% ಇದ್ರೆ ಸಾಕು. ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ನೀಟ್ UG 2025 ಕ್ವಾಲಿಫೈ ಆಗಿರ್ಲೇಬೇಕು ಅಲ್ವಾ? ಅದು ಕಂಪಲ್ಸರಿ. ನೀಟ್ ಇಲ್ದೆ ಆಗೋದೇ ಇಲ್ಲ. ಇಲ್ಲಿ ಇನ್ನೊಂದು ಬಹಳ ಮುಖ್ಯವಾದ ಪಾಯಿಂಟ್ ಇದೆ. ಏನ್ ಹೇಳಿ? 85% ಸ್ಟೇಟ್ ಕೋಟಾ ಸೀಟ್ಗಳಿಗೆ ನೀವು ಪಶ್ಚಿಮ ಬಂಗಾಳದವರೇ ಆಗಿರಬೇಕು. ಅದಕ್ಕೆ ಡೊಮಿಸೈಲ್ ಸರ್ಟಿಫಿಕೇಟ್ ಅಂದ್ರೆ ವಾಸಸ್ಥಳ ಪ್ರಮಾಣಪತ್ರ ಬೇಕೇ ಬೇಕು. ಅದು ಮಾದರಿ A1, A2 ಅಥವಾ B ಫಾರ್ಮ್ಯಾಟ್ನಲ್ಲಿ ಇರಬೇಕು. ಓ, ಹಾಗಾದ್ರೆ ಬೇರೆ ರಾಜ್ಯದವರು, ಈಗ ಕರ್ನಾಟಕದವರು ಅನ್ಕೊಳ್ಳಿ, ಅವ್ರಿಗೆ ಸರ್ಕಾರಿ ಕಾಲೇಜಲ್ಲಿ ಸ್ಟೇಟ್ ಕೋಟಾ ಸೀಟು ಸಿಗಲ್ವಾ? ಇಲ್ಲ, ಸ್ಟೇಟ್ ಕೋಟಾಕ್ಕೆ ಸಿಗಲ್ಲ. ಆದರೆ ಅವರು ಖಾಸಗಿ ಕಾಲೇಜ್ಗಳಲ್ಲಿ ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಗಳಿಗೆ ಟ್ರೈ ಮಾಡಬಹುದು. ಅದಕ್ಕೆ ಪಶ್ಚಿಮ ಬಂಗಾಳವನ್ನ ಒಂದು ಓಪನ್ ಸ್ಟೇಟ್ ಅಂತಾರೆ. ಆದರೆ ಅದು ಕೇವಲ ಖಾಸಗಿ ಕಾಲೇಜಿನ ಮ್ಯಾನೇಜ್ಮೆಂಟ್ ಕೋಟಾಗೆ ಅಷ್ಟೇ. ಸರಿ ಸರಿ. ಅಂದ್ರೆ ಎಂಟ್ರೆನ್ಸ್ ಎಕ್ಸಾಮ್ ಅಂತ ಬಂದಾಗ ನೀಟ್ ಒಂದೇನಾ ಅಲ್ಲಿ? ಬೇರೇನಾದ್ರೂ ಇದೆಯಾ? ಇಲ್ವೇ ಇಲ್ಲ. MBBS BDSಗೆ ನೀಟ್ ಬಿಟ್ಟು ಬೇರೆ ಯಾವ ಪರೀಕ್ಷೆನೂ ಇಲ್ಲ. WBMCC ಅಂದ್ರೆ ವೆಸ್ಟ್ ಬೆಂಗಾಲ್ ಮೆಡಿಕಲ್ ಕೌನ್ಸಿಲಿಂಗ್ ಕಮಿಟಿ, ಅವರೇ ನೀಟ್ ಸ್ಕೋರ್ ಆಧಾರದ ಮೇಲೆ ಕೌನ್ಸಿಲಿಂಗ್ ನಡೆಸಿ ಅಡ್ಮಿಷನ್ ಮಾಡ್ತಾರೆ. ಮ್ಯಾನೇಜ್ಮೆಂಟ್ ಕೋಟಾಗೂ ನೀಟ್ ಬೇಕು ಅಂದ್ರಿ? ಹೌದು, ನೀಟ್ ಕ್ವಾಲಿಫೈ ಆಗಿಲ್ಲ ಅಂದ್ರೆ ಮ್ಯಾನೇಜ್ಮೆಂಟ್ ಕೋಟಾದಲ್ಲೂ ಸೀಟ್ ಸಿಗಲ್ಲ. ಓಕೆ. ಈಗ ನೀಟ್ ರಿಸಲ್ಟ್ ಬಂತು ಅಂದ್ಕೊಳ್ಳೋಣ, ಮುಂದಿನ ಪ್ರಾಸೆಸ್ ಸ್ಟೆಪ್ ಬೈ ಸ್ಟೆಪ್ ಹೇಗಿರುತ್ತೆ? ಮೊದಲು WBMCC ವೆಬ್ಸೈಟ್ಗೆ ಹೋಗಿ ರಿಜಿಸ್ಟರ್ ಮಾಡ್ಕೋಬೇಕು. ಆಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ. ಅದಾದ್ಮೇಲೆ ಮೆರಿಟ್ ಲಿಸ್ಟ್ ಪಬ್ಲಿಷ್ ಆಗುತ್ತೆ. ಸರಿ. ಆಮೇಲೆ ತುಂಬಾ ಕ್ರಿಟಿಕಲ್ ಸ್ಟೆಪ್ ಚಾಯ್ಸ್ ಫಿಲ್ಲಿಂಗ್ ಮತ್ತೆ ಲಾಕಿಂಗ್. ನಿಮ್ಗೆ ಯಾವ್ಯಾವ ಕಾಲೇಜ್ ಬೇಕು ಅಂತ ಲಿಸ್ಟ್ ಕೊಟ್ಟು ಲಾಕ್ ಮಾಡೋದು. ಪ್ರಿಫರೆನ್ಸ್ ಪ್ರಕಾರ? ಹೌದು. ಅದಾದ್ಮೇಲೆ ಸೀಟ್ ಅಲಾಟ್ ಆಗುತ್ತೆ. ಕೊನೆಗೆ ನಿಮ್ಗೆ ಯಾವ ಕಾಲೇಜ್ ಸಿಕ್ಕಿದ್ಯೋ ಅಲ್ಲಿಗೆ ಹೋಗಿ ರಿಪೋರ್ಟ್ ಮಾಡ್ಕೋಬೇಕು. ವೆಸ್ಟ್ ಬೆಂಗಾಲ್ನಲ್ಲಿ ಕೆಲವು ಸಖತ್ ಒಳ್ಳೆ ಸರ್ಕಾರಿ ಕಾಲೇಜ್ಗಳಿವೆ ಅಲ್ವಾ? ಕೋಲ್ಕತ್ತಾದ IPGMER ಇರಬಹುದು. ಹೌದು, IPGMER ಕೋಲ್ಕತಾ, ಮೆಡಿಕಲ್ ಕಾಲೇಜ್ ಕೋಲ್ಕತಾ, ಕೋಲ್ಕತಾ ನ್ಯಾಷನಲ್ ಮೆಡಿಕಲ್ ಕಾಲೇಜ್ CNMC, RG ಕರ್, ನೀಲರತನ್ ಸಿರ್ಕಾರ್ NRS ಇವೆಲ್ಲ ಬಹಳ ಹಳೆಯ ಮತ್ತು ಪ್ರತಿಷ್ಠಿತ ಕಾಲೇಜ್ಗಳು. ಪ್ರೈವೇಟ್ ಕಡೆನೂ ಒಳ್ಳೆ ಆಪ್ಷನ್ಸ್ ಇದೆಯಾ? ಖಂಡಿತ. ಜಾದವ್ಪುರದಲ್ಲಿರೋ KPC ಮೆಡಿಕಲ್ ಕಾಲೇಜ್, ದುರ್ಗಾಪುರದಲ್ಲಿ ಶ್ರೀ ರಾಮಕೃಷ್ಣ ಇನ್ಸ್ಟಿಟ್ಯೂಟ್, IQ ಸಿಟಿ ಮೆಡಿಕಲ್ ಕಾಲೇಜ್ ಇವು ಕೆಲವು ಪ್ರಮುಖ ಖಾಸಗಿ ಕಾಲೇಜ್ಗಳು. ಒಟ್ಟಾರೆ ಎಷ್ಟು ಕಾಲೇಜು, ಎಷ್ಟು ಸೀಟು ಇರಬಹುದು? ಸದ್ಯಕ್ಕೆ ಸುಮಾರು 25 ಸರ್ಕಾರಿ ಮತ್ತು 9 ಖಾಸಗಿ ಸೇರಿ ಒಟ್ಟು 34 ಮೆಡಿಕಲ್ ಕಾಲೇಜ್ಗಳಿವೆ. ಸೀಟುಗಳ ಲೆಕ್ಕಕ್ಕೆ ಬಂದ್ರೆ MBBSಗೆ ಸುಮಾರು 5050 ಸೀಟುಗಳು. ಅದರಲ್ಲಿ ಸರ್ಕಾರಿ 3700, ಖಾಸಗಿ 1350. ಓಕೆ. BDS ಕೂಡ ಇದೆಯಲ್ಲ? ಹೌದು, ಡೆಂಟಲ್ ಕೂಡ ಇದೆ. 6 ಕಾಲೇಜುಗಳು, ಅದರಲ್ಲಿ 3 ಸರ್ಕಾರಿ, 3 ಖಾಸಗಿ, ಒಟ್ಟು 562 BDS ಸೀಟುಗಳು. ಈಗ ಎಲ್ಲರ ತಲೆಯಲ್ಲೂ ಇರೋ ಪ್ರಶ್ನೆ, ಕಟ್ ಆಫ್. ಸರ್ಕಾರಿ ಸೀಟಿಗೆ ಎಷ್ಟು ಸ್ಕೋರ್ ಬೇಕಾಗಬಹುದು ಜನರಲ್ ಕ್ಯಾಟಗರಿಗೆ? 2025ಕ್ಕೆ ನಿರೀಕ್ಷೆ ಮಾಡೋದಾದ್ರೆ ಸರ್ಕಾರಿ ಕಾಲೇಜುಗಳಿಗೆ ಜನರಲ್ ಮೆರಿಟ್ನಲ್ಲಿ ಅಂದಾಜು ಒಂದು 610ರಿಂದ 630 ರೇಂಜ್ನಲ್ಲಿ ಇರಬಹುದು. ಆದರೆ ನೋಡಿ, ಇದು ಪ್ರತಿ ವರ್ಷ ಚೇಂಜ್ ಆಗ್ತಾ ಇರುತ್ತೆ. ಹೌದು, ಕಾಂಪಿಟಿಷನ್ ಮೇಲೆ ಡಿಪೆಂಡ್ ಆಗತ್ತೆ. ಖಂಡಿತ. ಮತ್ತೆ ಟಾಪ್ ಕಾಲೇಜುಗಳಿಗೆ IPGMER ತರ, ಅದಕ್ಕೂ ಸ್ವಲ್ಪ ಹೊಸದಾಗಿ ಶುರುವಾಗಿರೋ ಪುರುಲಿಯಾ GMC ತರದ ಕಾಲೇಜುಗಳಿಗೂ ಕ್ಲೋಸಿಂಗ್ ರ್ಯಾಂಕ್ನಲ್ಲಿ ದೊಡ್ಡ ವ್ಯತ್ಯಾಸ ಇರುತ್ತೆ. ಹೌದು ಹೌದು. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಗೊತ್ತಾ? ಒಂದೇ ಸ್ಕೋರ್ ಬಂದ್ರೆ ಟೈ ಬ್ರೇಕಿಂಗ್ ಹೇಗ್ ಮಾಡ್ತಾರೆ ಅಂತ. ಹೇಗೆ? ಮೊದಲು ಬಯಾಲಜಿ ಮಾರ್ಕ್ಸ್ ನೋಡ್ತಾರೆ. ಅದು ಸೇಮ್ ಇದ್ರೆ ಕೆಮಿಸ್ಟ್ರಿ, ಆಮೇಲೆ ಫಿಸಿಕ್ಸ್ ಎಲ್ಲನೂ ಸೇಮ್ ಇದ್ರೆ ಯಾರು ಕಡಿಮೆ ನೆಗೆಟಿವ್ ಮಾರ್ಕ್ಸ್ ತಗೊಂಡಿದಾರೋ ಅವರಿಗೆ ಹೈಯರ್ ರ್ಯಾಂಕ್ ಕೊಡ್ತಾರೆ. ಓ, ಅದು ಮುಖ್ಯ ಆಗುತ್ತೆ ರ್ಯಾಂಕಿಂಗ್ನಲ್ಲಿ. ಹೌದು, ಒಂದೊಂದು ಮಾರ್ಕ್ ಕೂಡ ಮುಖ್ಯ. ಕೌನ್ಸಿಲಿಂಗ್ ಪ್ರಾಸೆಸ್ ಬಗ್ಗೆ ಸ್ವಲ್ಪ ಹೇಳಿ. ಒಂದೇ ರೌಂಡ್ ಇರುತ್ತಾ ಅಥವಾ? ಇಲ್ಲ, ಹಲವು ರೌಂಡ್ಗಳು ಇರುತ್ತೆ. ರೌಂಡ್ 1, ರೌಂಡ್ 2, ರೌಂಡ್ 3. ಆಮೇಲೆ ಏನಾದರೂ ಸೀಟುಗಳು ಉಳಿದ್ರೆ ಸ್ಟ್ರೇ ವೇಕೆನ್ಸಿ ರೌಂಡ್ ಅಂತ ಕೂಡ ಮಾಡ್ತಾರೆ.
ಡೇಟ್ಸ್ ಏನಾದ್ರೂ ಗೊತ್ತಿದ್ಯಾ 2025ಕ್ಕೆ? ಸಾಮಾನ್ಯವಾಗಿ ಜುಲೈ ಆಗಸ್ಟ್ ಆ ಟೈಮ್ನಲ್ಲಿ ಶುರುವಾಗುತ್ತೆ. ಅಧಿಕೃತ ಶೆಡ್ಯೂಲ್ wbmcc.nic.in ವೆಬ್ಸೈಟ್ನಲ್ಲಿ ಬರುತ್ತೆ, ಕಾದು ನೋಡಬೇಕು. ರಿಜಿಸ್ಟ್ರೇಷನ್ ಫೀಸ್ ಎಷ್ಟು? ಜನರಲ್ ಮತ್ತೆ ಒಬಿಸಿಗೆ 2,000 ರೂಪಾಯಿ, SC/ST ಅವರಿಗೆ 1,500 ರೂಪಾಯಿ. ಆಗಲೇ ಹೇಳ್ದಾಗೆ ಚಾಯ್ಸ್ ಫಿಲ್ಲಿಂಗ್, ಲಾಕಿಂಗ್ ಅನ್ನೋದು ಭಾಳ ಕೇರ್ಫುಲ್ಲಾಗಿ ಮಾಡಬೇಕು. ಬೇಕಾದ ಡಾಕ್ಯುಮೆಂಟ್ಸ್ ಲಿಸ್ಟ್ ದೊಡ್ಡದಿದೆ. ನೀಟ್ ಅಡ್ಮಿಟ್ ಕಾರ್ಡ್, ರ್ಯಾಂಕ್ ಲೆಟರ್, PUC ಮಾರ್ಕ್ಸ್ ಕಾರ್ಡ್, ಡೊಮಿಸೈಲ್ ಸರ್ಟಿಫಿಕೇಟ್, ಕ್ಯಾಸ್ಟ್ ಸರ್ಟಿಫಿಕೇಟ್, ಅಪ್ಲೈ ಆದರೆ ID ಪ್ರೂಫ್, ಫೋಟೋಗಳು, ಮೆಡಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್, ಕೆಲವೊಮ್ಮೆ ಬಾಂಡ್ ಕೂಡ ಕೇಳ್ಬೋದು. ಹಾಂ. ನೆನ್ಪಿಡಿ, 15% ಸೀಟ್ಗಳು ಆಲ್ ಇಂಡಿಯಾ ಕೋಟಾಗೆ ಹೋಗುತ್ತೆ. ಅದರ ಕೌನ್ಸಿಲಿಂಗ್ MCC ನಡೆಸುತ್ತೆ. ಉಳಿದ 85% ಸ್ಟೇಟ್ ಕೋಟಾ ಸೀಟ್ಗಳ ಕೌನ್ಸಿಲಿಂಗ್ ಮಾತ್ರ WBMCC ನೋಡ್ಕೊಳ್ಳುತ್ತೆ. ಈಗ ಫೀಸ್ ವಿಚಾರಕ್ಕೆ ಬರೋಣ. ಸರ್ಕಾರಿ ಮತ್ತೆ ಖಾಸಗಿ ಕಾಲೇಜ್ಗಳ ಫೀಸ್ನಲ್ಲಿ ಅಜಗಜಾಂತರ ವ್ಯತ್ಯಾಸ ಇದೆ ಅಂತಾರಲ್ಲ? ಅಬ್ಬಾ, ಹೌದು, ತುಂಬಾನೇ ವ್ಯತ್ಯಾಸ ಇದೆ. ಸರ್ಕಾರಿ ಕಾಲೇಜುಗಳಲ್ಲಿ ವರ್ಷಕ್ಕೆ ಟ್ಯೂಷನ್ ಫೀಸು ಸುಮಾರು 9,000 ರೂಪಾಯಿ ಅಷ್ಟೇ. ಅಷ್ಟೇನಾ? ಹೌದು. ಉದಾಹರಣೆಗೆ ಶರತ್ ಚಂದ್ರ ಚಟ್ಟೋಪಾಧ್ಯಾಯ GMCಯಲ್ಲಿ ಮೊದಲ ವರ್ಷದ ಒಟ್ಟು ಫೀಸು, ಅಡ್ಮಿಷನ್ ಎಲ್ಲ ಸೇರಿ 7,000 ಒಳಗೆ ಇರ್ಬೋದು. ವಾವ್. ಆದರೆ ಖಾಸಗಿ ಕಾಲೇಜುಗಳಲ್ಲಿ ಸ್ಟೇಟ್ ಕೋಟಾ ಸೀಟಿಗೆ ಬಂದರೂ ವರ್ಷಕ್ಕೆ ಸುಮಾರು 4 ಲಕ್ಷದಿಂದ 5.5 ಲಕ್ಷದವರೆಗೂ ಆಗುತ್ತೆ. KPC, ಐಕ್ ಸಿಟಿ ತರಹದ ಕಾಲೇಜ್ಗಳಲ್ಲಿ. ಓಕೆ. ಇನ್ನು ಮ್ಯಾನೇಜ್ಮೆಂಟ್ ಕೋಟಾ? ಅದಂತೂ ಕೇಳಲೇಬೇಡಿ. ವರ್ಷಕ್ಕೆ 16 ಲಕ್ಷದಿಂದ ಶುರುವಾಗಿ 22 ಲಕ್ಷದವರೆಗೂ ಹೋಗ್ಬೋದು. KPC, ಗೌರಿದೇವಿ ಇನ್ಸ್ಟಿಟ್ಯೂಟ್ನಲ್ಲಿ ಆ ರೇಂಜ್ ಇದೆ. ಅಬ್ಬಾ, ಇಷ್ಟು ದೊಡ್ಡ ಮೊತ್ತ? ಇದೇ ಕಾರಣಕ್ಕೆನಾ ಕರ್ನಾಟಕದ ಕೆಲವು ವಿದ್ಯಾರ್ಥಿಗಳು ಅಲ್ಲಿಗೆ ಹೋಗೋದು ಕಡಿಮೆ ಅಥವಾ ಅಲ್ಲಿನವರು ಫೀಸ್ ಕಡಿಮೆ ಇರೋ ಕರ್ನಾಟಕದ ಕಡೆ ನೋಡೋದು? ಹೌದು, ಅದು ಒಂದು ಕಾರಣ ಇರ್ಬೋದು. ಕರ್ನಾಟಕದಲ್ಲೂ ಅತ್ಯುತ್ತಮ ಖಾಸಗಿ ಕಾಲೇಜುಗಳಿವೆ. ಸೇಂಟ್ ಜಾನ್ಸ್, ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್, MS ರಾಮಯ್ಯ. ಅಲ್ಲಿನ ಫೀಸ್ ಸ್ಟ್ರಕ್ಚರ್ ಬೇರೆ ಇರುತ್ತೆ. ಸೊ ವಿದ್ಯಾರ್ಥಿಗಳು ಎಲ್ಲಾ ಕಡೆ ಹೋಲಿಕೆ ಮಾಡಿ ತಮ್ಮ ಬಜೆಟ್ಗೆ ಸರಿ ಹೊಂದುವ ಕಡೆ ಹೋಗ್ತಾರೆ. ವೆಸ್ಟ್ ಬೆಂಗಾಲ್ನಲ್ಲಿ ಇನ್ನೊಂದು ಬಾಂಡ್ ಪೆನಾಲ್ಟಿ ಬಗ್ಗೆನೂ ಕೇಳಿದೆ. ಹೌದು, ಸರ್ಕಾರಿ ಕೋಟಾದಲ್ಲಿ ಸೀಟ್ ಪಡೆದು ಮಧ್ಯದಲ್ಲೇ ಕೋರ್ಸ್ ಬಿಟ್ರೆ ಸುಮಾರು 1 ಲಕ್ಷ ರೂಪಾಯಿ ಪೆನಾಲ್ಟಿ ಕಟ್ಟಬೇಕು. ಅದು ಬಾಂಡ್ನಲ್ಲಿ ಬರೆದಿರುತ್ತೆ. ಓಕೆ. ಹಾಸ್ಟೆಲ್ ಫೀಸ್ ಎಲ್ಲ ಇದರಲ್ಲಿ ಸೇರಿರುತ್ತಾ? ಇಲ್ಲ. ಹಾಸ್ಟೆಲ್ ಫೀಸ್ ಬೇರೆ. ಅದು ಕಾಲೇಜಿಂದ ಕಾಲೇಜ್ಗೆ ವ್ಯತ್ಯಾಸ ಆಗತ್ತೆ. ಉದಾಹರಣೆಗೆ ಡೈಮಂಡ್ ಹಾರ್ಬರ್ GMCಯಲ್ಲಿ ರೂಮ್ ಬಾಡಿಗೆ ತಿಂಗಳಿಗೆ 20 ರೂಪಾಯಿ ಅಂತೆ. ಆದರೆ ಮೆಸ್ ಚಾರ್ಜ್ ಪ್ರತ್ಯೇಕ. MBBS, BDS ಬಿಟ್ಟು ಬೇರೆ ಮೆಡಿಕಲ್ ಕೋರ್ಸ್ಗಳಿಗೆ ಅಂದ್ರೆ ಆಯುರ್ವೇದ, ಹೋಮಿಯೋಪಥಿ ಅದಕ್ಕೂ ನೀಟ್ ಬೇಕಾ? ಹೌದು. ಪಶ್ಚಿಮ ಬಂಗಾಳದಲ್ಲಿ BDS ಅಲ್ಲದೆ BAMS, BHMS, BUMSಗೂ ಕೂಡ ನೀಟ್ UG ಅಥವಾ AUSH ಅಂಕಗಳ ಆಧಾರದ ಮೇಲೆನೇ ಅಡ್ಮಿಷನ್ ನಡೆಯೋದು. ಅಲ್ಲಿ ಸ್ಟೂಡೆಂಟ್ ಲೈಫ್ ಹೇಗಿರುತ್ತೆ? ಹಾಸ್ಟೆಲ್ ಸೌಲಭ್ಯ, ಡ್ರೆಸ್ ಕೋಡ್? ಹೆಚ್ಚಿನ ಎಲ್ಲಾ ಕಾಲೇಜುಗಳಲ್ಲೂ ಹಾಸ್ಟೆಲ್ ಸೌಲಭ್ಯ ಇದ್ದೇ ಇರುತ್ತೆ. ಸ್ಟೂಡೆಂಟ್ ಕೌನ್ಸೆಲಿಂಗ್, ಹೆಲ್ತ್ ಸೆಂಟರ್ಸ್ ತರದ ಸಪೋರ್ಟ್ ಸರ್ವಿಸಸ್ ಕೂಡ ಇರುತ್ತೆ. ಡ್ರೆಸ್ ಕೋಡ್ ಸಾಮಾನ್ಯವಾಗಿ ಫಾರ್ಮಲ್ಸ್ ಜೊತೆಗೆ ವೈಟ್ ಕೋಟ್ ಅಥವಾ ಏಪ್ರನ್ ಕಂಪಲ್ಸರಿ ಇರುತ್ತೆ. ಇದು ಫುಲ್ ಟೈಮ್ ಕೋರ್ಸ್ ಅಲ್ವಾ? ಪಾರ್ಟ್ ಟೈಮ್ ಕೆಲ್ಸಕ್ಕೆಲ್ಲ ಅವಕಾಶ ಇರಲ್ಲ? ಖಂಡಿತ ಇಲ್ಲ. ಇದು ಬಹಳ ಡಿಮ್ಯಾಂಡಿಂಗ್ ಫುಲ್ ಟೈಮ್ ಕೋರ್ಸ್. ಪಾರ್ಟ್ ಟೈಮ್ ಕೆಲಸ ಮಾಡೋದು ಕಷ್ಟ ಸಾಧ್ಯ. ಇತ್ತೀಚಿನ ಸುದ್ದಿ ಏನಾದ್ರೂ ಇದ್ಯಾ ವೆಸ್ಟ್ ಬೆಂಗಾಲ್ ಮೆಡಿಕಲ್ ಅಡ್ಮಿಷನ್ ಬಗ್ಗೆ? ಒಂದು ಮುಖ್ಯವಾದ ಅಪ್ಡೇಟ್ ಅಂದ್ರೆ ದೇಶದಾದ್ಯಂತ 112 ಹೊಸ ಮೆಡಿಕಲ್ ಕಾಲೇಜ್ಗಳನ್ನು ತೆರೆಯೋ ಪ್ರಸ್ತಾಪ ಇದೆ. ಅದರಲ್ಲಿ 8 ಪಶ್ಚಿಮ ಬಂಗಾಳದಲ್ಲೇ ಬರಲಿವೆ ಅಂತ ಸುದ್ದಿ ಇದೆ. ನೀಟ್ 2025 ರಿಸಲ್ಟ್ ಈಗಾಗಲೇ ಬಂದಿದೆ. ಸೊ ಕೌನ್ಸೆಲಿಂಗ್ ಪ್ರಾಸೆಸ್ ಇನ್ನೇನು ಕೆಲವೇ ದಿನಗಳಲ್ಲಿ ಶುರುವಾಗಬಹುದು. ಸರಿ, ಹಾಗಾದ್ರೆ ಇವತ್ತಿನ ಚರ್ಚೆಯ ಮುಖ್ಯ ಅಂಶಗಳನ್ನ ಒಮ್ಮೆ ನೆನಪಿಸ್ಕೊಳ್ಳೋದಾದ್ರೆ, ನೀಟ್ ಕಂಪಲ್ಸರಿ, ಡೊಮಿಸೈಲ್ ನಿಯಮಗಳು ಬಹಳ ಮುಖ್ಯ, ಕಾಲೇಜ್ ಕಟ್ ಆಫ್ ಫೀಸ್ ಬಗ್ಗೆ ಚೆನ್ನಾಗಿ ರಿಸರ್ಚ್ ಮಾಡಬೇಕು ಮತ್ತು ಕೌನ್ಸಿಲಿಂಗ್ ಪ್ರಕ್ರಿಯೆಗೆ ಎಲ್ಲಾ ಡಾಕ್ಯುಮೆಂಟ್ಸ್ ಜೊತೆ ರೆಡಿಯಾಗಿರ್ಬೇಕು. ಖಂಡಿತವಾಗಿಯೂ. ಈ ಚರ್ಚೆಯಿಂದ ನಮಗೆ ಗೊತ್ತಾಗೋದೇನಂದ್ರೆ ಬರೀ ನೀಟ್ ಸ್ಕೋರ್ ಒಂದೇ ಸಾಲದು. ಯಾವ ರಾಜ್ಯ, ಯಾವ ಕಾಲೇಜು ಅಂತ ನಿರ್ಧಾರ ಮಾಡುವಾಗ ತುಂಬಾನೇ ಪ್ಲಾನಿಂಗ್, ರಿಸರ್ಚ್ ಮಾಡಬೇಕಾಗತ್ತೆ. ಫೀಸ್, ಬಾಂಡ್, ಕಟ್ ಆಫ್ ಎಲ್ಲವನ್ನೂ ಗಮನದಲ್ಲಿಟ್ಕೊಳ್ಬೇಕು. ಹೌದು. ಈಗ ಕೇಳುಗರಿಗೆ ಒಂದು ಪ್ರಶ್ನೆ. ಕೇವಲ ರ್ಯಾಂಕ್ ಅಷ್ಟೇ ಅಲ್ಲದೆ ಒಬ್ಬ MBBS ಆಕಾಂಕ್ಷಿ ತನ್ನ ಕಾಲೇಜು ಆಯ್ಕೆ ಮಾಡುವಾಗ ಬೇರೆ ಯಾವ ಅಂಶಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡಬೇಕು ಅಂತ ನೀವು ಯೋಚಿಸ್ತೀರಿ? ಸ್ವಲ್ಪ ಯೋಚಿಸಿ.